ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ಬಿಆರ್ ಎಲೆಕ್ಷನ್ 25 ಕೋಟಿ ಕೊಡಬೇಕು ಅಂತ ಅದಕ್ಕೋಸ್ಕರ ಅವ್ರು ಇದ್ದಾಗ ಹಂಗೆ ಮಾಡಿದ್ರಂತೆ ಎಲೆಕ್ಷನ್. ಅವ್ರ ಅಧಿಕಾರದಲ್ಲಿ ಇದ್ದಾಗ ಅವ್ರು ಎಷ್ಟು ಕೋಟಿಗಳು ಕೊಟ್ಟು ಕಳಿಸ್ಕೊಟ್ಟಿದ್ರಂತ ನಿಮ್ಗೆ ನೆನಪಿದ್ಯಾ? ನಮ್ಮ ಪ್ರಾಬ್ಲಮ್ ಏನಂದ್ರೆ ಬಿಜೆಪಿಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಬಹಳ. ಎಲ್ಲ ಬಿಜೆಪಿನಲ್ಲೆಲ್ಲ ಗಜನಿಗಳು ತುಂಬಿಕೊಂಡಿದ್ದಾರೆ. ಆದ್ರೆ ನಮ್ಮ ಕೈಯಿಂದ ತುತ್ತು ತಗೊಂಡು ನೀವು ಬೇರೆಯವ್ರ ಬಾಯಿಗೆ ಹಾಕ್ತಾ ಇದೀರಲ್ಲ, ಅದು ಹೇಳ್ತಾರೆ. ನೀವು ಈಗ ಈ ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ಇಶ್ಯೂ ಮಾಡಿದ್ರೆ ಏನ್ ಪ್ರಯೋಜನ ಹೇಳ್ತಾ ಇರೋದು? ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರ್ಬೇಕು, ನಮ್ಮ ಮಾತಿಗೆ ತೂಕ ಇರ್ಬೇಕು. ಅಂದ್ರೆ ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ರೆ ಅದನ್ನ ಆಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ ಸಿಎಂ ಅವರು, DCM ಅವರು. ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ಬಿಆರ್ ಎಲೆಕ್ಷನ್ 25 ಕೋಟಿ ಕೊಡಬೇಕು ಅಂತ ಅದಕ್ಕೋಸ್ಕರ ಅವ್ರು ಇದ್ದಾಗ ಹಂಗೆ ಮಾಡಿದ್ರಂತೆ ಎಲೆಕ್ಷನ್. ಅವ್ರ ಅಧಿಕಾರದಲ್ಲಿ ಇದ್ದಾಗ ಅವ್ರು ಎಷ್ಟು ಕೋಟಿಗಳು ಕೊಟ್ಟು ಕಳಿಸ್ಕೊಟ್ಟಿದ್ರಂತ ನಿಮ್ಗೆ ನೆನಪಿದ್ಯಾ? ನಮ್ಮ ಪ್ರಾಬ್ಲಮ್ ಏನಂದ್ರೆ ಬಿಜೆಪಿಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಬಹಳ. ಎಲ್ಲ ಬಿಜೆಪಿನಲ್ಲೆಲ್ಲ ಗಜನಿಗಳು ತುಂಬಿಕೊಂಡಿದ್ದಾರೆ. ನಿಮ್ಗೆ ನೆನಪಿದ್ಯಾ? ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಯಡಿಯೂರಪ್ಪ ಅವ್ರು ಅಕ್ಕಪಕ್ಕ ಕೂತ್ಕೊಂಡು ಏನಂತ ಮಾತಾಡಿದ್ರು? ಪುಕ್ಸಟೆ ಅಲ್ಲಪ್ಪ ಕಪ್ಪ ಕೊಟ್ಟು ಬಂದಿರೋದಿಲ್ಲಿ ಅಂತ. ಯಾರು ಪಾರ್ಟಿದವರು? ಮತ್ತೆ ಪಾಪ ಯಾರ್ಯಾರು ಇದ್ರ ವಿರುದ್ಧ ಹೋರಾಟ ಮಾಡಿದ್ರು ಅವರಿಗೆಲ್ಲ ಪಾರ್ಟಿ ಹೊರಗೆ ಹಾಕಿದ್ರಲ್ಲ. ಹೀಗೆ 2 ತಿಂಗಳ ಹಿಂದೆ ಅವರು ಏನು ಹೇಳಿದ್ರು? ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಇದೆ, ಎಲ್ಲ ಹುದ್ದೆಗಳಿಗೆ ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಲ್ಗಡೆ ಅಪ್ಪ ಮಕ್ಕಳು ಅಂತ. ಸೊ ಫಸ್ಟ್ ಅದ್ರ ಬಗ್ಗೆ ಕೊಡಿ. ಆಮೇಲೆ ಇವ್ರು ಯಾವ್ಯಾವ ಎಲೆಕ್ಷನಿಗೆ ಎಷ್ಟೆಷ್ಟು ಕೊಟ್ಟರು, ಏನೇನು ಕೊಟ್ಟರು, ಅದು ಅವರು ಬೆಳೆಸಿರುವಂಥ ಪ್ರವೃತ್ತಿ ಇರ್ಬೋದು. ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಲ್ಲ, ನೋ ಡೇಟಾ ಅವೈಲೇಬಲ್. ನೀವು ಲೋಕಸಭಾದಲ್ಲಿ ಏನು ಕೇಳಿದ್ರು ಕೂಡ ನೋ ಡೇಟಾ ನೋ ಆನ್ಸರ್. ಹೀಗೆ ಅದು ನೀವು ಹೇಳಿದ್ರಲ್ಲ, ಬರೀ ಅದೇ ಗೊತ್ತಿಲ್ಲ. ನೋಡೋಣ, ಈಗ 3 ದಿನ ಆಗಿದೆ, ಮಿಕ್ಕಿದಕ್ಕೆಲ್ಲ ಕೊಡ್ತಾರೆ, ಬರೀ ನಮ್ಗೆ ಉತ್ತರ ಕೊಡಲ್ಲ ಅವರು. ಈಗ ಈ ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ಇಶ್ಯೂ ಮಾಡಿದ್ರೆ ಏನು ಪ್ರಯೋಜನ? ಹೌದು, ನೋಡಿ, ಹೋದ ಬಾರಿ ನಮ್ಗೆ ಅವಕಾಶ ಕೊಟ್ಟಾಗ 21,242 ಕೋಟಿ ರೂಪಾಯಿ ನಾವು ಬಂಡವಾಳ ನಮ್ಮ ರಾಜ್ಯಕ್ಕೆ ತಂದಿದ್ದೇವೆ. ಒಪ್ಪಂದಗಳಲ್ಲ, ಒಪ್ಪಂದ ಆಗಿದ್ದು 32 ಸಾವಿರ ಕೋಟಿ ರೂಪಾಯಿ. ರಿಯಲೈಸ್ ಇವಾಗ ಕಾಮಗಾರಿ ಪ್ರಾರಂಭ ಆಗಿರೋದು 21,000 ಕೋಟಿ. 18,000ದಿಂದ 20,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿಯಾಗಿದೆ. ಇದರಲ್ಲಿ ನಮ್ಮ ಕಲಬುರ್ಗಿಯಿಂದ ಹಿಡ್ಕೊಂಡು ನಿಮ್ಮ ಉತ್ತರ ಪ್ರದೇಶ, ಬಿಹಾರದವರು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲನೂ ಪ್ರತಿಷ್ಠಿತವಾದಂಥ ಕಂಪನಿಗಳು. ಲ್ಯಾಮ್ ರಿಸರ್ಚ್ ಅಂತೆ, ನಿಮ್ಮ ಅಪ್ಲೈಡ್ ಮೆಟೀರಿಯಲ್ಸು, ಫಾಕ್ಸ್ಕಾನ್, ಇವೆಲ್ಲನೂ ಮಾಡಿದ್ವಿ. ಬೋಯಿಂಗ್ ಅವರು, ಏರ್ಬಸ್ ಅವರು. ಬಟ್ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಲ್ಲ, ಕೇಂದ್ರ ಸರ್ಕಾರ. ಅಲ್ಲಿ ಹೋಗಿ ನಾವು ಬರೇ ಪ್ರಿಯಾಂಕ್ ಖರ್ಗೆ ಅಂದರೆ ಯಾರು ಗುರ್ತಿದೆ? ಮಿನಿಸ್ಟರ್ ಫ್ರಮ್ ಇಂಡಿಯಾ ಅಂತಾರೆ ಫಸ್ಟ್, ಅದಾದ್ಮೇಲೆ ಕರ್ನಾಟಕ, ಅದಾದ್ಮೇಲೆ ಬೆಂಗಳೂರು ಅಂತಾರೆ. ಇದು ಈ ಅವಕಾಶವನ್ನ ವಂಚನೆ ಮಾಡಿರೋದ್ರಿಂದ ನನ್ನ ಪ್ರಕಾರ ಇನ್ನ ಸಂಪೂರ್ಣ ಮಾಹಿತಿ ಬಂದಿಲ್ಲ. ಇವಾಗ ಶರತ್ ಬಚ್ಚೇಗೌಡರು 3 ದಿನದಲ್ಲಿ ಬರ್ತಾರೆ. ಬಂದಾಗ ನಾವು ಲೆಕ್ಕ ಹಾಕ್ತೀವಿ. ನನ್ನ ಪ್ರಕಾರ ಈಗಾಗಲೇ ನಾವೇನಿಲ್ಲ ಅಂದ್ರೂ ಒಂದು 15,000 ಕೋಟಿ ರೂಪಾಯಿ ಕಳ್ಕೊಂಡಿರ್ಬೋದು. 15,000 ಕೋಟಿ ಅಂದರೆ ಒಂದು 3,000 ಜನ, 4,000 ಜನದ ಉದ್ಯೋಗ. ನಾವಂತೂ ಬರ್ದಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ. ನನ್ನ ಮಾಹಿತಿ ಏನಿದೆ ಅಂದರೆ, ನಮ್ಮ ನೆರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಅವರು ಕೊಟ್ಟಿಲ್ಲ ಅಂತ ಬಂದಿತ್ತು. ಬಟ್ಟಿ ಸಾಹೇಬ್ರಿಗೆ ಕೂಡ ಕೊಟ್ಟಿಲ್ಲ, ತಮಿಳ್ನಾಡಿನಲ್ಲೂ ಕೂಡ ಕೊಟ್ಟಿಲ್ಲ ಅಂತ ಬಂದಿತ್ತು. ಕಾರಣ ಇದ್ರೆ ಪರವಾಗಿಲ್ಲ, ನೀವು ಕಾರಣ ಕೊಡಿ. ಇಲ್ಲ ಪ್ರಿಯಾಂಕ್, ನೀವು ಹೋಗ್ತಾ ಇರೋದು ನಮ್ಮ ನೀತಿ ವಿರುದ್ಧ ಇದೆ, ಇದರಿಂದ ನಮ್ಮ ದೇಶಕ್ಕೆ ಉಪಯೋಗ ಆಗೋದಿಲ್ಲ ಅಥವಾ ನಿಮ್ಮ ರಾಜ್ಯಕ್ಕೆ ಉಪಯೋಗ ಆಗೋದಿಲ್ಲ, ದೆನ್ ವಿಲ್ ಅಗ್ರಿ. ನೋ ರೀಸನ್. ಈಗ ಯಾವ ರೀಸನಿಗೆ ನೀವು ನಿರಾಕರಣೆ ಮಾಡಿದ್ದೀರಾ ಗೊತ್ತಿಲ್ಲ ನನಗೆ, ಯಾವ ರೀಸನಿಗೆ ನೀವು ನಮಗೆ ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ಗೊತ್ತಿಲ್ಲ ನನಗೆ. ಯಾಕಂದರೆ ಒಂದು ಫುಲ್ ಸ್ಟಾಪ್ ಕಾಮನು ಚೇಂಜ್ ಮಾಡಿಲ್ಲ ನಾವು, ಒಂದು ಪದನೂ ಚೇಂಜ್ ಮಾಡಿಲ್ಲ. ನಮ್ಮ ಉದ್ದೇಶಗಳು ಬದಲಾವಣೆ ಆಗಿಲ್ಲ, ನಮ್ಮ ಮೀಟಿಂಗ್ಸ್ಗಳ ಬದಲಾವಣೆ ಆಗಿಲ್ಲ. ನಾನು ಹೇಳಿದ್ದೀನಲ್ಲ, ನನ್ನ ಮೇಲೆ ಭಾಳ ಪ್ರೀತಿ ಅದ ಅಂತ. ಈಗ ನಿಮ್ಗೆ ಬಿಟ್ಟು ಚಮತ್ಕಾರ ನಡೀತದ ಹೇಳಿ? ನಿಮ್ಗೆ ಗೊತ್ತಿರ್ಲಾರ್ದೆ ಚಮತ್ಕಾರ ನೋಡಿ. ಇಲ್ಲ ನಮ್ಗೆ ನೋಡಿ, ನಮ್ಮ ಮೂಲಗಳಕ್ಕಿಂತ ನಿಮ್ಮ ಮೂಲಗಳು ಬಲವಾಗಿದೆ. ನಿಮ್ಮ ನೆಟ್ವರ್ಕ್ ಇಂದಾನೇ ಬರ್ತದಲ್ಲ. ನೋಡಿ ನಾನು ಒಂದು ಹೇಳಿಕ್ ಬಯಸ್ತಾ ಇದ್ದೀನಿ. ನೋಡಿ,
ನಾವು ಪ್ರಾಮಾಣಿಕರಿದ್ದೀವಿ. ಆಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇರ್ಬೋದು, ಶರಣ್ ಪ್ರಕಾಶ್ ಅವ್ರು ಇರ್ಬೋದು, BR ಪಾಟೀಲ್ ಅವ್ರು ಇರ್ಬೋದು, ಯಾರೇ ಇರ್ಬೋದು, ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಫಾರ್ ದ ಡಿಸ್ಟ್ರಿಕ್ಟ್. ಈಗ ನಾನೇ ತಂದಿರುವ AW ಇರ್ಬೋದು, ನಾನೇ ತಂದಿರುವಂಥ AC ಇರ್ಬೋದು, ನಾನೇ ತಂದಿರುವಂಥ AE ಇರ್ಬೋದು, ಅವ್ರು ಏನಾದರೂ ಮಾಡಿದರೆ ಏನು ನಮ್ಮ ಕೇಳಿ ಹೇಳಿ ಮಾಡ್ತಾರೆ ಇವೆಲ್ಲ ಹೇಳಿ. ನಿಮ್ಗೆ ಗೊತ್ತಿರೋ ಹಾಗೆ ಚಮತ್ಕಾರ ಮಾಡೋರು ನಾವಂತೂ ಅಲ್ಲ. ಅದು ಅದು ನೀವೇ ನನಗೆ ವೌಚ್ ಮಾಡ್ತೀರಾ, ಅದ್ರ ಬಗ್ಗೆ ನನಗೆ ಯಾವುದೂ ಅನುಮಾನ ಇಲ್ಲ. ಅಡುಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಪರಿಶ್ರಮ ಪಡ್ರಿ, ತೊಂದರೆ ಇಲ್ಲ. ವಿ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ನಮ್ಮ ಹಕ್ಕನ್ನು ನೀವು ಕಸ್ಕೊಳೋದು ಎಷ್ಟು ಸರಿ ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಥ್ಯಾಂಕ್ ಯು ಸರ್. ಅನ್ಬೇಕು ಸರ್, ನನಗೆ ಗೊತ್ತಿರೋ, ನಾನು ಬೇರೆಯವರಿಂದ ನಾನು ಕೇಳಿ ಹೇಳ್ತಾ ಇಲ್ಲ. ನಾನು ನಿಗೋಷಿಯೇಟ್ ಮಾಡಿದಂಥ ಬಂಡವಾಳವನ್ನು, ನಾವು MB ಪಾಟೀಲ್ ಅವರು ನಿಗೋಷಿಯೇಟ್ ಮಾಡಿದಂಥ ಬಂಡವಾಳವನ್ನು ಇವರು ಗುಜರಾತು, ಅಸ್ಸಾಮು, ಮಧ್ಯಪ್ರದೇಶಿಗೆ ತೊಗೊಂಡು ಹೋಗ್ತಾರೆ ಅಂದರೆ ನಾವೇನು ಹೇಳಬೇಕು? ಕಷ್ಟಪಡ್ಬೇಕು ನಾವು. ಅಲ್ಲಿ ಇವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇದೆ ಅಂತ ಒಂದೇ ಕಾರಣಕ್ಕೆ ನೀವು ಎಲ್ಲನೂ ಬಂಡವಾಳ ನೀವು ಮಹಾರಾಷ್ಟ್ರಕ್ಕೆ ಹಾಕಿ, ಗುಜರಾತಿಗೆ ಹಾಕಿ, ಅಸ್ಸಾಮಿಗೆ ಹಾಕಿ ಅಂತ ಹೇಳಿದ್ರೆ ಹೆಂಗೆ? ನೀವೇ ಹೇಳಿ ಸರ್. ಸೆಮಿಕಂಡಕ್ಟರು ಅಸ್ಸಾಮ್ ಹೋಗಬಾರ್ದು ಅಂತಿಲ್ಲ, ಅಸ್ಸಾಮ್ ಅವ್ರು ತೊಗೊಳ್ಳಿ, ಕಷ್ಟಪಟ್ಟು ತೊಗೊಳ್ಳಿ. 40% ಮಾನವ ಸಂಪನ್ಮೂಲ ಕರ್ನಾಟಕದಲ್ಲಿದ್ದಾಗ ನಿಮ್ಮ ನ್ಯಾಷನಲ್ AI ಮಿಷನ್ನು ಕರ್ನಾಟಕದಿಂದ ನಾವು ಇದು ಮಾಡಬೇಕಾದಾಗ, ಏನು ಉತ್ತೇಜನವನ್ನು ನೀಡಬೇಕಾದಾಗ, ನ್ಯಾಷನಲ್ ಕ್ವಾಂಟಮ್ ಮಿಷನ್ ನಾವು ಇಲ್ಲಿಂದ ತಗೊಂಡು ಹೋಗ್ತಿರ್ಬೇಕಾದಾಗ ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು? ತಗೊಳ್ಳಿ, ಅಲ್ಲಿ ಆ ವಾತಾವರಣ ಇದ್ದರೆ ವಿ ಹ್ಯಾವ್ ನೋ ಪ್ರಾಬ್ಲಮ್. ಆದರೆ ನಮ್ಮ ಕೈಯಿಂದ ತುತ್ತು ತಗೊಂಡು ನೀವು ಬೇರೆಯವ್ರ ಬಾಯಿಗೆ ಹಾಕ್ತಾ ಇದ್ದೀರಲ್ಲ, ಅದು ಹೇಳ್ತಾರೆ. ನೀವೇ ಹೇಳ್ತಾ ಇರೋದು ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್. ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದರೆ ಅದು ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ಟರೆ ಎಸ್, ಅದನ್ನು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ CM ಅವರು, DCM ಅವರು, ಪಕ್ಷದ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆ್ಯಕ್ಷನ್. ದೇರ್ ಇಸ್ ನೋ. ಖಂಡಿತ ಆಗುತ್ತೆ, ಯಾಕಾಗೋದು ಹೇಳಿ? ಅವ್ರು ಹೇಳ್ದಂಗೆ ಬೇರೆಯವರಲ್ಲ, ನಮ್ಮನೆಯವರೇ ಹಿಂಗೆ ಹೇಳ್ದಂಗೆ, ಹೌದು, ಎಲ್ಲ ತಿಳಿದವರು ಹಿಂಗೆ ಹೇಳ್ದಂಗೆ ಕಷ್ಟ ಆಗ್ತದೆ. ಅದೇ ಹೇಳ್ತಾ ಇರೋದು. ಸಂಧಾನ ಏನು, ಯಾರು ಗಲಾಟೆ ಏನಿಲ್ಲ. ನೋಡಿ, ಕೃಷ್ಣ ಬೈರೇಗೌಡರು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋಗಿದ್ರು. ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ನೇರವಾಗಿ ಅಧಿಕಾರಿಗೆ ಕೇಳೋದು. ಇಲ್ಲಿ ಮಂತ್ರಿಗಳ ಕಚೇರಿಗೆ ಆಗಿದೆ. ದರ್ ಇಸ್ ಅ ಡಿಫ್ರೆನ್ಸ್. ಈಗಾಗಲೇ ನೋಡಿ, ಅವ್ರು ಹಿರಿಯರಿದ್ದಾರೆ, ನಾವೇನು ಯಾರಿಗೂ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬೆಳೆದಿಲ್ಲ. ಅದೇನಿದೆ, ಅವರ CM ಅವ್ರು ಕರೆದಿದ್ದಾರೆ ಅಂತ ಹೇಳ್ತಾರೆ, ದೊಡ್ಡವರಿಬ್ರು ಕೂತ್ಕೊಂಡು ಬಗೆಹರಿಸ್ಕೋತಾರೆ. ಏನು ಮುಚ್ಚುಮರೆ ಏನಿದೆ ಇದರಲ್ಲಿ? ಆಯವ್ಯಯವನ್ನು ನಾವು ಇದರಲ್ಲೇ ಏನು ಸದನದಲ್ಲೇ ನಾವು ಪ್ರಸ್ತಾಪ ಮಾಡ್ತೀವಿ, ಸದನದಲ್ಲೇ ಇಟ್ಟಿದ್ದೀವಿ. ಅದು ಜನರ ಏನು ನಾವೇ ಅನುಮೋದನೆ ಕೊಟ್ಟು ಪಬ್ಲಿಕ್ ಮುಂದೆ ಇರ್ತೀವಿ. ITBTಗೆ ಎಷ್ಟು ಬಂತು, RDPRಗೆ ಎಷ್ಟು ಬಂತು, ಅಲ್ಪಸಂಖ್ಯಾತರ ಇಲಾಖೆಗೆ ಎಷ್ಟು ಬಂತು, ಎಲ್ಲನೂ ಗೊತ್ತಿದೆ ಅಲ್ಲ. ನೋಡಿ ಆರ್ಥಿಕ ಸಂಕಷ್ಟ ಬರೇ ಇದರಿಂದ ಆಗಿದೆ ಅಂತಲ್ಲ, ನಮಗೆ 70,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಲ್ಲ ಕೇಂದ್ರ ಸರ್ಕಾರದ ನೀತಿಗಳಿಂದ. ಈಗ 15ನೇ ಹಣಕಾಸಿಂದ ನಮ್ಗೆ ಬರಬೇಕಾಗಿರೋ ಪಾಲು ಎಷ್ಟು, ಬಂದಿರೋದು ಎಷ್ಟು, ಅದ್ರ ಬಗ್ಗೆ ನಮ್ಮ ತೆರಿಗೆ ವಿಚಾರ ಬಗ್ಗೆ ಮತ್ತು ನಮ್ಮ ಪಾಲ್ ಬಗ್ಗೆ ನಾವು ಹೋರಾಟ ಮಾಡಿಲ್ವಾ? ಕಳೆದ 2 ವರ್ಷದಿಂದ ಮಾಡ್ತಾ ಇದ್ದೀವಲ್ಲ. ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ನಮ್ಗೆ ಎಷ್ಟು ಬರಬೇಕಾಗಿತ್ತು ಬಂತಾ? ಆಮೇಲೆ ನನ್ನ ಇಲಾಖೆದೇ ಉದಾಹರಣೆ ಕೊಟ್ಬಿಡ್ತೀನಿ, ಬೇರೆದು ಬೇಡ. ಹೋದ ವರ್ಷ ಕೇಂದ್ರ ಸರ್ಕಾರ ನಮ್ಮ ಜಲ್ ಜೀವನ್ ಮಿಷನಿಗೆ ಸುಮಾರು 2,600-700 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಕೊಟ್ಟಿದ್ದೆ ಎಷ್ಟು? 517 ಕೋಟಿ. ಈ ಕಾಮಗಾರಿ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಮಿಕ್ಕಿದ 2,000 ಕೋಟಿ ರೂಪಾಯಿ ನಾವು ನಮ್ಮ ರಾಜ್ಯದ ಆಯವ್ಯಯದಿಂದ ಕೊಟ್ಟಿದ್ದೀವಿ ಕುಡಿಯೋ ನೀರು ಯೋಜನೆಗೆ ಅಂತ. ಈಗ ಯಾರಿಗೆ ಬ್ಲೇಮ್ ಮಾಡ್ತೀರಾ ಇದು? ಈಗ 2,000 ಕೋಟಿ ರೂಪಾಯಿ ನಾನು ಬೇರೆ ಕಡೆ ಯೂಸ್ ಮಾಡಬೇಕಾಗಿದ್ದಾರೆ ಹಣ ಅಲ್ವಾ ಅದು? ಸೊ ಇವೆಲ್ಲನೂ ಕೂಡ ಕಾರಣಗಳಿವೆ. ಬಟ್ ಯಾವ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿಲ್ಲ. ಈಗ ಈಗ ಹಾಗಿದ್ದಿದ್ರೆ ನಮ್ಮ ಸರ್ಕಾರದಲ್ಲೇ ಅಲ್ವಾ ಸರ್ ಕಲ್ಯಾಣ ಕರ್ನಾಟಕ ಮಂಡಳಿಗೆ ನಾವು 5,000 ಕೋಟಿ ರೂಪಾಯಿ ಕೊಟ್ಟಿದ್ದು. 2,500 2,000 2,500 3,000 ಈಗ 5,000 ಆಗಿದೆ.